ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳ ಲಂಚ್ ಬಾಕ್ಸ್ ಅಥವಾ ಸ್ನ್ಯಾಕ್ಸ್ ಬಾಕ್ಸ್ಗೆ ಒಂದು ಸೂಪರ್ ಆಗಿರೋ ಹೆಲ್ದಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ. ನಾವೇನಾದರೂ ಮೊಳಕೆ ಕಾಳನ್ನೆಲ್ಲ ಹಾಕಿ ಸಲಾಡ್ ಮಾಡಿ ಬಾಕ್ಸಿಗೆ ಹಾಕೊಟ್ರೆ ಎಷ್ಟೋ ಮಕ್ಕಳು ಇಷ್ಟಪಡಲ್ಲ. ಏನಾದರೂ ನೋಡೋದಕ್ಕೆ ಡಿಫ್ರೆಂಟ್ ಆಗಿರಬೇಕು, ರುಚಿಯಾಗಿರಬೇಕು ಅಥವಾ ಕೆಚಪ್ ಜೊತೆ ತಿನ್ನಬೇಕು ಅಂತೆಲ್ಲ ಡಿಮ್ಯಾಂಡ್ ಮಾಡ್ತಿರ್ತಾರೆ. ಹಾಗಾಗಿ ನಾವು ಒಂದು ಡಿಫ್ರೆಂಟ್ ಆಗಿ ಮೊಳಕೆ ಹೆಸರು ಕಾಳು ಯೂಸ್ ಮಾಡಿ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಯಾವ ಥರ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಈ ರೀತಿ ಚೆನ್ನಾಗಿ ಮೊಳಕೆ ಬಂದಿರೋ ಹೆಸರು ಕಾಳು, ಸೇಮ್ ಕ್ವಾಂಟಿಟಿ ಅಂದರೆ ಅರ್ಧ ಕಪ್ ಅಷ್ಟು ಸ್ವೀಟ್ ಕಾರ್ನ್ ಹಾಕಬೇಕು. ಇದಕ್ಕೆ ನಿಂಬೆ ರಸ ಯೂಸ್ ಮಾಡ್ತಾ ಇಲ್ಲ, ಬದಲಾಗಿ ಇವಾಗ ನೆಲ್ಲಿಕಾಯಿ ಸೀಸನ್ ಇರೋದ್ರಿಂದ 1 ಟೀ ಸ್ಪೂನ್ ನೆಲ್ಲಿಕಾಯಿ ತುರಿ, 1 ಟೀ ಸ್ಪೂನ್ ಚಿಕ್ಕದಾಗಿ ಕಟ್ ಮಾಡಿರೋ ಕರಿಬೇವು, ಅರ್ಧ ಟೀ ಸ್ಪೂನ್ ಶುಂಠಿ ತುರಿ, ಅರ್ಧ ಟೀ ಸ್ಪೂನ್ ಸೋಂಪು ಹಾಕಿ ತರಿಯಾಗಿ ನಾವು ಫಸ್ಟ್ ಮಿಕ್ಸರ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನಿಲ್ಲಿ ಮಿಕ್ಸರ್ ಮಾಡಿರೋದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆಗೆ ಹಾಕ್ಕೊಳ್ಳಿ. ಇದಕ್ಕೆ 1/4 ಕಪ್ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, 2 ಟೇಬಲ್ ಸ್ಪೂನ್ ಬೀಟ್ರೂಟ್ ತುರಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಕಾಳುಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಒರೆಗಾನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೀಟ್ರೂಟ್ ಬದಲು ಕ್ಯಾರೆಟ್ ಹಾಕೊಳ್ಬೋದು, ಆದರೆ ಬೀಟ್ರೂಟ್ ಹಾಕಿದ್ರೆ ಕಲರ್ ಒಂಥರ ಚೆನ್ನಾಗಿ ಅನ್ಸತ್ತೆ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಈರುಳ್ಳಿ ಕಾರ್ನ್ ಎಲ್ಲ ಹಾಕಿರೋದ್ರಿಂದ ಇದು ತುಂಬಾ ಗಟ್ಟಿಯಾಗಿರಲ್ಲ. ಕಲಿಸ್ಬೇಕಿದ್ರೆ ನಿಮ್ಗೆ ನೀರಾಗಿದೆಯೇನೋ ಅನ್ಸ್ತಿರತ್ತೆ. ನಾನಿಲ್ಲಿ ಬೈಂಡಿಂಗಿಗೆ ಅಂತ 6 ರಿಂದ 8 ಟೀ ಸ್ಪೂನ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಫಸ್ಟ್ಗೆನೆ ಅಷ್ಟು ಹಾಕ್ಕೊಳ್ಬಾರ್ದು. ಫಸ್ಟ್ಗೆ ನಾನು 3 ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ. ಆಮೇಲೆ ಬೇಕಿದ್ರೆ ಮತ್ತೆ 2 ರಿಂದ 3 ಟೀ ಸ್ಪೂನ್ ಹಾಕ್ಕೊಳ್ಬೋದು. ಇದು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿದ್ಮೇಲೆ ಗಟ್ಟಿ ಆಗಿರಬಾರ್ದು. ಕಲಿಸ್ತಾ ನಮಗೆ ಗೊತ್ತಾಗತ್ತೆ. ಕೈಗೆ ಸ್ವಲ್ಪ ಅಂಟ್ಕೊಂಡ್ರು ಓಕೆ, ತುಂಬಾ ಸಾಫ್ಟ್ ಅಂತಾನೆ ಅನ್ಸ್ಬೇಕು, ಬಟ್ ಉಂಡೆ ಮಾಡೋಕ್ ಬರ್ದಿರೋ ಅಷ್ಟು ಸಾಫ್ಟ್ ಆಗಿರಬಾರ್ದು. ಲಾಸ್ಟ್ ಅಲ್ಲಿ ಮತ್ತೆ 2 ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿವಾಗ ಉಂಡೆ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು, ಪರ್ಫೆಕ್ಟ್ ಆಗಿದೆ. ನಾನು 8 ಟೀ ಸ್ಪೂನ್ ಅಕ್ಕಿ ಹಿಟ್ಟು ತಗೊಂಡಿದ್ದೆ ಅಲ್ವಾ, ಅದರಲ್ಲಿ 3 ರಿಂದ 4 ಟೀ ಸ್ಪೂನ್ ಹಾಗೆ ಉಳಿದಿದೆ. ನಂತರ ಈ ರೀತಿ ಕಾವ್ಲಿಗೆ ಯೂಸ್ ಮಾಡೋ ಅಂತ ಶೀಟ್ ತಗೊಂಡು ಸ್ವಲ್ಪ ಎಣ್ಣೆ ಸವರಿ, ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕು ಅಷ್ಟು ಹಿಟ್ಟು ತಗೊಂಡು ಉಂಡೆ ಮಾಡಿ ಶೀಟ್ ಮೇಲೆ ಹಾಕಿ ಕೈಯಿಂದಲೇ ಹೀಗೆ ಪ್ರೆಸ್ ಮಾಡ್ತಾ ಬನ್ನಿ. ಸೈಡ್ ಎಲ್ಲ ನೀಟಾಗಿ ರೌಂಡ್ ಶೇಪ್ ಬರೋ ಹಾಗೆ ಪ್ರೆಸ್ ಮಾಡ್ತಾ ಇದನ್ನ ತೆಳ್ಳಗೆ ತಟ್ಟಬೇಕು. ಕಟ್ಲೆಟ್ ಮಾಡ್ತೀವಲ್ಲ, ಆ ರೀತಿ ದಪ್ಪಗೆ ಮಾಡೋದು ಬೇಡ. ಹೀಗೆ ತೆಳುವಾಗಿ ತಟ್ಟಿದ್ರೆ ಬಾಕ್ಸಿಗೆ ನಾವು ರೋಲ್ ಮಾಡಿ ಕೂಡ ಕಳಿಸ್ಬೋದು. ಲಾಸ್ಟ್ ಅಲ್ಲಿ 1 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಮೇಲ್ಗಡೆಯಿಂದ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ನಂತರ ಬಿಸಿಯಾಗಿರೋ ಕಾವ್ಲಿಗೆ ಎಣ್ಣೆ ಸವರಿ ಇದನ್ನ ಕಾವ್ಲಿ ಮೇಲೆ ಹಾಕಬೇಕು. ಹಾಕಿದ ಕೂಡ್ಲೇನೆ ನಾವು ಈ ಶೀಟ್ನ ಆರಾಮಾಗಿ ತೆಗಿಬಹುದು. ಇದಕ್ಕೆ ಮೇಲ್ಗಡೆಯಿಂದ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಕಾವ್ಲಿನ ಮುಚ್ಚಿ 1 ನಿಮಿಷ ಮೀಡಿಯಂ ಹೀಟಲ್ಲಿ ಬೇಯಿಸಿದ್ರೆ ಸಾಕು. 1 ನಿಮಿಷ ಆದ್ಮೇಲೆ ಇದನ್ನ ಮಗ್ಚಿ ಇನ್ನೊಂದ್ ಸೈಡ್ ಕೂಡ 1 ನಿಮಿಷ ಬೇಯಿಸಿದ್ರೆ ಇದು ರೆಡಿ ಆಗತ್ತೆ. ನಾವು ಬೀಟ್ರೂಟ್ ತುರಿ ಹಾಕಿರೋದ್ರಿಂದ ಮಧ್ಯದಲ್ಲಿ ಕೆಂಪಗೆ ಚೆನ್ನಾಗಿ ಕಾಣಿಸ್ತಾ ಇರತ್ತೆ. ಇದಕ್ಕೆ ಬೆಣ್ಣೆ ಸವರಿ ರೋಲ್ ಮಾಡಿ ಕೂಡ ಬಾಕ್ಸ್ಗೆ ಹಾಕ್ಬೋದು. ಮಕ್ಕಳಿಗೆ ಹಿಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರತ್ತೆ. ಅಥವಾ ಕೆಚಪ್ ಕೊಡೋದಿದ್ರೆ ಅದರ ಜೊತೆ ಕೂಡ ಕೊಡ್ಬೋದು. ಇದನ್ನ ಮಕ್ಕಳಿಗಂತಾನೆ ಅಲ್ಲ, ಮನೇಲೆಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ಗೆ ಬರೀ ಬೆಣ್ಣೆ ಜೊತೆ ತಿನ್ಬೋದು. ಯಾವುದೂ ಇಲ್ಲ ಅಂದ್ರೆ ಮೊಸರು ಜೊತೆ ಕೂಡ ಇದು ತುಂಬಾ ರುಚಿಯಾಗಿರತ್ತೆ. ಇವತ್ತಿನ ಈ ಹೆಲ್ದಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.